Hi guys, welcome to CAT Design Tech channel. So ಇವತ್ತು ನಾವು ಸ್ಕೆಚಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಬೇಸಿಕ್ ಸ್ಕೆಚಿಂಗ್ ಇದೆಯಲ್ಲ, ಸೊ ನಾನು ಫಸ್ಟ್ ಹೇಳಬೇಕಾಯಿತು, ಬಟ್ ನೆಕ್ಸ್ಟ್ ವಿಡಿಯೋಲಿ ಮಾಡ್ತಿದ್ದೀನಿ, ನೋಡ್ಬೋದು. ಇವಾಗ ಸ್ಕೆಚ್ಚು ಆಪ್ಷನ್ ಸ್ಕೆಚ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫೈಲ್ ನೇಮ್ ಕೊಡ್ತಾಯಿದ್ದೀನಿ, ಸ್ಕೆಚ್ 2D ಸ್ಕೆಚ್ ಅಂತ ಫೈಲ್ ನೇಮ್ ಕೊಡ್ತಿದ್ದೀನಿ. ಸೊ ಇದರಲ್ಲಿ ನಾನು ಸೆಕೆಂಡ್ ಆಪ್ಷನ್ ನೋಡ್ಬೋದು, ಮೇಲ್ಗಡೆ ಟೈಪು ಸ್ಕೆಚ್ ಟೈಪು. ಸೊ ಓಕೆ, ನೆಕ್ಸ್ಟ್ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ನಾವು ಮೇನ್ ಪೇಜಿಗೆ ಬಂದಿದ್ದೀವಿ, ಮೇನ್ ಸ್ಕೆಚಿಂಗ್ ಪೇಜ್ ಇದು. ಸೊ ಸೆಂಟ್ರಲ್ ಲೈನ್ ತೊಗೊಳ್ತೀವಿ ಫಸ್ಟು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಸೆಂಟ್ರಲ್ ಲೈನು. ಇವಾಗ ನಾವು 2D ಸ್ಕೆಚ್ ಥರ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಆ ಥರ ಮಾಡೋಣ. ಇವಾಗ ಇದರಲ್ಲಿ ನಾನು ಯಾವ ಥರ ಕಮಾಂಡ್ಸ್ ಯೂಸ್ ಮಾಡ್ತೀನಿ ನೋಡ್ಬೋದು ನೀವು. ಸೊ ಫಸ್ಟು ಬೇಸಿಕ್ ಇಲ್ಲಿಂದನೇ ನಾವು ಕಲಿಯೋದು, ಯಾವ ಥರ ಕಮಾಂಡ್ಸ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಆಲ್ಮೋಸ್ಟು ಬೇಸಿಕ್ ಕಮಾಂಡ್ಸು, ಲೈನು, ರೆಕ್ಟ್ಯಾಂಗಲು, ಸರ್ಕಲ್ಲು, ಆರ್ಕು, ಫಿಲೆಟು, ಎಲಿಪ್ಸು, ಸ್ಪ್ಲೈನ್ ಅದೆಲ್ಲ ಯೂಸ್ ಮಾಡಿಲ್ಲ ನಾನು. ಸೊ ಆಲ್ಮೋಸ್ಟ್ ನಾನು ಲೈನು, ರೆಕ್ಟ್ಯಾಂಗಲು, ಸರ್ಕಲ್ ಎಲ್ಲ ಯೂಸ್ ಮಾಡ್ತಿದ್ದೀನಿ. ನೀವು ನೆಕ್ಸ್ಟ್ ನೋಡ್ಬೋದು. ಸೊ ಫಸ್ಟ್ ನಾನು ತೋರಿಸಿದೆಲ್ಲ ಇಮೇಜು ಆ ಥರನೇ ಸೇಮ್ ಕ್ರಿಯೇಟ್ ಮಾಡ್ತೀನಿ. ನೀವು ನೋಡ್ಬೋದು ಸೇಮ್ ಡೈಮೆನ್ಷನ್ ನಾವು ಮ್ಯಾಚ್ ಮಾಡಬೇಕು ಇವಾಗ. ಸೊ ಮಿಲಿಮೀಟ್ರಲ್ಲಿ ನಾವು ಮಾಡ್ತಿದ್ದೀವಿ ಇದು. ಸೊ ಜಸ್ಟ್ ಬೇಸಿಕ್ ಕ್ರಿಯೋ ಯಾವ ಥರ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಸೊ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋದು ಪ್ರಾಕ್ಟೀಸ್ ಮಾಡೋದೆಲ್ಲ. ಸೊ ಆಲ್ಮೋಸ್ಟ್ ನಾನು ಒಂದು 10 ಟೈಪ್ಸ್ ಕಮಾಂಡ್ ಯೂಸ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಕಮಾಂಡ್ ಯಾವ ಥರ ಯೂಸ್ ಮಾಡೋದು, ಯಾವ ಥರ ವರ್ಕ್ ಆಗುತ್ತೆ, ಕಮಾಂಡು ಯೂಸ್ ಮಾಡಾದ್ಮೇಲೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು. ಓಕೆ, ಸೊ ನಾವು ಡೈಮೆನ್ಷನ್ ಎಲ್ಲ ಚೇಂಜ್ ಮಾಡ್ತಿದ್ದೀವಿ. 16, 30 mm ಡಯಾಮೀಟರ್ಸ್ ಎಲ್ಲ. ಓಕೆ, ನೀವು ನೋಡ್ಬೋದು ಇವಾಗ. ಓಕೆ, ಮತ್ತು ನಾವು ಸೆಂಟ್ರಲಿನ ಹಾಕ್ತಿದ್ದೀವಿ. ಓಕೆ, ಸೊ ಬೇಡ. ಸೊ ನೀವು ನೋಡ್ಬೋದು ಕೆಳಗೆ ಈ ಕಡೆ. ಸೊ ನಿಮಗೆ ನಾನು ಯಾವ ಥರ ಶಾರ್ಟ್ಕಟ್ ಯೂಸ್ ಮಾಡ್ತಿದ್ದೀನಿ, Ctrl+Z ಬ್ಯಾಕ್ ಹೋಗೋಕ್ಕೆ, ರೈಡು ಒಂದು. ಸೊ ನೋಡ್ಬೋದು. ಸೊ ಲೇಟ್ ಆಗುತ್ತೆ ಚೂರು, ವಿಡಿಯೋ ಲೆಂತ್ ಇದೆ, ಬಟ್ ಕರೆಕ್ಟಾಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಬೇಸಿಕ್ಸು ಸ್ಟಾರ್ಟ್ ಮಾಡ್ತೀವಿ, ಆ ಥರ ಕಲಿತೀವಿ. ಓಕೆ, ನೀವು ನೋಡ್ಬೋದು ಇವಾಗ. ಸೊ ನಾವು ಇವಾಗ ಅದೇ ಡೈಮೆನ್ಷನ್ ಸೇಮ್ ಮ್ಯಾಚ್ ಮಾಡಬೇಕು. ಅದು ಯಾವ ಥರ ಇದೆ ಇಮೇಜು ಆ ಥರನೇ ಸೇಮ್ ಮಾಡಬೇಕು ನಾವು. ಓಕೆ, ನೋಡ್ಬೋದು 65 ಕೊಡ್ತಿದ್ದೀವಿ ಡೈಮೆನ್ಷನು. ಓಕೆ, ಮತ್ತೆ ಸರ್ಕಲ್ ಡ್ರಾ ಮಾಡ್ತಿದ್ದೀವಿ. ಸೊ ನಾವು ಕೆಲವು ರೇಡಿಯಸ್ ಇದ್ದಾಗ ರೇಡಿಯಸ್ಸು, ಡಯಾಮೀಟರ್ ಇದ್ದಾಗ ಡಯಾಮೀಟರ್ ಹಾಕ್ತಿದ್ದೀವಿ. ಓಕೆ, 31 ರೇಡಿಯಸ್ಸು, 40 mm ಡಯಾ. ಸೊ ಜಸ್ಟ್ ಇದು ಒಂದು 3D ನಾವು ಮತ್ತೆ ಇದು ಕನ್ವರ್ಟ್ ಮಾಡಲ್ಲ, ಜಸ್ಟ್ ಹಾಗೆ 2D ಯಾವ ಥರ ನಾವು ಕಮಾಂಡ್ಸ್ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಅಷ್ಟೇ. ಇದು ಮೇನು ಬೇಸಿಕ್ಕು. ಅಂದರೆ ಇನ್ನೊಂದು ನಾವು 2D ಕ್ರಿಯೇಟ್ ಮಾಡ್ತೀವಲ್ಲ, ಇನ್ನೊಂದು ನಾವು ಅದೇ ನೀವು ನೋಡ್ಬೋದು ನೆಕ್ಸ್ಟು. ಓಕೆ, ಅದು ನಾನು ತೋರಿಸ್ತೀನಿ ಲಾಸ್ಟ್ ವೀಡಿಯೋಲಿ, ಯಾವ ಥರ ನಾವು 3D ಇರೋದು 2D ಕನ್ವರ್ಟ್ ಮಾಡ್ತೀವಿ ಈಸಿಯಾಗಿ. ಸೊ ನಾವು ಎಲ್ಲದೂ 2D ಥರನೇ ಕ್ರಿಯೇಟ್ ಮಾಡ್ಕೊಂಡು ಕೂರಲ್ಲ, ಜಸ್ಟ್ ಇದು ಕಮಾಂಡ್ಸ್ ಅಷ್ಟೇ ಕಲಿಯೋಕ್ಕೆ ಎಷ್ಟು ಯೂಸ್ ಮಾಡೋದು. ಫಸ್ಟ್ ನೀವು ಕ್ರಿಯೋ ಓಪನ್ ಮಾಡಿದಾಗ ಇದೇ ಕಮಾಂಡ್ಸ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು, ನೀವು ಯಾವ ಥರ ಕಲಿಬೇಕು ಕಮಾಂಡು. ಸೊ ಆಲ್ಮೋಸ್ಟ್ ಎಲ್ಲ ಟಾಪಲ್ಲಿ ನಿಮಗೆ ಕಮಾಂಡ್ ನೋಡ್ಬೋದು, ಎಷ್ಟು ಕಮಾಂಡ್ ಇದ್ದಾವೆ. ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿಲ್ಲ, ಕೆಲವು ಯೂಸ್ ಮಾಡಿದ್ದೀನಿ, ಕೆಲವು ಯೂಸ್ ಮಾಡಿಲ್ಲ. ಓಕೆ, ನೀವು ನೋಡ್ಬೋದು. ಸೊ ಎಲ್ಲ ನಾನು ಸರ್ಕಲ್ಲು ಸೇಮ್ ಡ್ರಾ ಮಾಡ್ತಿದ್ದೀನಿ. ಸೊ ಒಂದು ನಾನು ಡೈಮೆನ್ಷನ್ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲದು ತೊಗೊಳುತ್ತೆ. ಓಕೆ, ಸೊ ಓಕೆ, ನೆಕ್ಸ್ಟು ಮತ್ತೆ ಸರ್ಕಲ್ ಡ್ರಾ ಮಾಡ್ತೀನಿ, ಡೈಮೆನ್ಷನ್ ಕೊಡ್ತೀನಿ, ಆ ಥರನೇ ಸೇಮ್ ಫಾರ್ಮೇಷನ್ ಮಾಡ್ಕೊಂಡು ಹೋಗ್ತೀನಿ ಡೈಮೆನ್ಷನ್ನು. ಓಕೆ, ನೋಡ್ಬೋದು ನೀವು 16 ಡಯಾ, 8 ಡಯಾ. ಸೊ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಮೇಜ್ ಒಂದು ತೋರಿಸಿದ್ದೆ, ಅದರಲ್ಲಿ ನೀವು ನೋಡ್ಬೋದು ಸೇಮ್ ಆ ಥರನೇ ನಾವು ಮಾಡ್ತಿದ್ದೀವಿ, ಏನೂ ಚೇಂಜಸ್ ಏನು ಮಾಡಲ್ಲ, ಸೇಮ್ ಆ ಥರನೇ ಮಾಡ್ತಿರೋದು. ಓಕೆ, ಓಕೆ, ಇದು ನೋಡ್ಬೋದು ನೋಡಿ. ಓಕೆ,
ಓಕೆ, ನಾವೊಂದು ಕಮಾಂಡ್ ಯೂಸ್ ಮಾಡಿದ್ದೀವಿ ನೋಡಿ, ಡಿಲೀಟ್ ಸೆಗ್ಮೆಂಟು. ಸೊ ನಾವು ಡಿಲೀಟ್ ಸೆಗ್ಮೆಂಟು ಕಮಾಂಡ್ ಕ್ಲಿಕ್ ಮಾಡಾದ್ಮೇಲೆ ಯಾವ್ದು ಬೇಕಾದ್ರೆ ಲೈನು ನಾವು ಡಿಲೀಟ್ ಮಾಡ್ಬೋದು, ಕಟ್ ಮಾಡ್ಬೋದು ಅಲ್ಲಿಂದ. ಸೊ ನಾವು ಕಟ್ ಯಾವ ಥರ ಮಾಡ್ತಿದ್ದೀವಿ ನೋಡ್ಬೋದು. ಸೊ ಕಟ್ ಯಾವ ಥರ ಆಗುತ್ತೆ ಅಂದರೆ, ಒಂದು ರೆಫರೆನ್ಸಿಂದ ಇನ್ನೊಂದು ರೆಫರೆನ್ಸು ಏನು ಅಲ್ಲಿ ರೆಫರೆನ್ಸಿಗೆ ಜಾಯಿನ್ ಆಗಿರಲ್ಲ, ಸೊ ಅಲ್ಲಿ ಕಟ್ ಆಗುತ್ತೆ. ಓಕೆ, ನಾವು ನೋಡ್ಬೋದು ಇವಾಗ ಎಲ್ಲ ಕಟ್ ಮಾಡ್ತಿದ್ದೀವಿ ಈ ಕಡೆ. ಓಕೆ, ಓಕೆ, ಇದು ಕಟ್ ಆಯ್ತು ಆಲ್ಮೋಸ್ಟು. ಸೊ ಮತ್ತೆ ಇದು ಸೆಂಟ್ರಲ್ಲಿ ಕಟ್ ಮಾಡ್ತಿದ್ದೀವಿ ಇಲ್ಲಿ. ಓಕೆ, ಸೊ ನಿಮಗೆ ಯಾವ ಥರ ಈಸಿ ಅನ್ಸುತ್ತೆ ಆ ಥರ ನೀವು ಮಾಡ್ಬೋದು. ಸೊ ನನಗೆ ಇದು ಈಸಿ ಅನಿಸ್ತು, ಸೊ ಈ ಥರ ಮಾಡ್ತಿದ್ದೀನಿ ನಾನು. ಓಕೆ, ನೀವು ಜಸ್ಟ್ ಇದು 2D ಫಸ್ಟ್ ಸ್ಟಾರ್ಟಿಂಗು ಆಲ್ಮೋಸ್ಟ್ ಒಂದು ಈ ಥರ 10 to 20 ಡ್ರಾಯಿಂಗ್ಸು ಈ ಥರ ನೀವೇ ಹಾಕ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಲ್ಲ, ನಾನು ಲಾಸ್ಟಲ್ಲಿ ಡ್ರಾಯಿಂಗ್ ಹಾಕ್ತೀನಿ ಅಲ್ಲಿ ಇಮೇಜಸ್ ಎಲ್ಲ, ನೀವು ಸ್ಕ್ರೀನ್ಶಾಟ್ ತಗೊಂಡು ಆ ಥರನೇ ಸೇಮ್ ಬೇಕಂದರೆ ಕ್ರಿಯೇಟ್ ಮಾಡ್ಬೋದು. ರೇಡಿಯಸ್ ಇಟ್ಟು 60 ಇಲ್ಲಿ ನೋಡ್ಬೋದು ನೀವು, 60 ಅಂತ ನಾವು ಕೊಟ್ಟಿದ್ದೀವಲ್ಲ, 60 ಡಿಗ್ರಿ ಅಂತ. ಓಕೆ, ಇದು ಒಂದು 180 ಡಿಗ್ರಿಗೆ 60 ಡಿಗ್ರಿ ತೊಗೊಂಡಿದ್ದೀವಿ ಈ ಥರ. ಈ ಕಡೆ 0 ಡಿಗ್ರಿಯಿಂದ 60 ಡಿಗ್ರಿ ಈ ಥರ ತೊಗೊಂಡಿದ್ದೀವಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು ಮತ್ತೆ. ಸೊ ಇದು ರೇಡಿಯಸ್, ಲಾಂಗ್ ರೇಡಿಯಸ್ 100 mm ರೇಡಿಯಸ್ ಇದು. ಓಕೆ, 100 mm ರೇಡಿಯಸ್ ಆಲ್ಮೋಸ್ಟ್ ಆಗಿದೆ. 65. ಓಕೆ, ಡೈಮೆನ್ಷನಲ್ ಆಲ್ಮೋಸ್ಟ್ ಸೇಮ್ ಇದೆ, ಏನೋ ನಾವು ಬೇರೆ ಥರ ಏನು ಮಾಡ್ತಿಲ್ಲ, ಸೇಮ್ ಮಾಡ್ತಿದ್ದೀವಿ. ಓಕೆ, ಸೊ ನಾವು ಮತ್ತೆ ಇಲ್ಲಿ 15 mm ಕೊಡ್ತಿದ್ದೀವಿ, ಯಾಕಂದರೆ 30 mm ಇದೆ ಅದು ಸರ್ಕಲ್ಲು. ಸೊ ಸೇಮ್ ಸರ್ಕಲ್ ಡ್ರಾ ಮಾಡ್ಬೇಕು ನಾವು. ಸೊ ಓಕೆ, ಪ್ಯಾರಲಲ್ ಥರನೇ ಒಂದು ಪ್ಯಾರಲಲ್ ಅಂತ ಒಂದು ಇದು ಬಂತು ನೋಡಿ ನಿಮಗೆ, ಒಂದು ತೋರಿಸ್ತಿದೆ. ಸೊ ಓಕೆ, ಆ ಥರನೇ ಸೇಮ್ ಆಯಿತು. ಓಕೆ, ಲಾಸ್ಟ್ ಈ ಕಡೆ ಒಂದು 2 ಲೈನ್ ಹಾಕ್ಬೇಕಷ್ಟೇ. ಈ ಲೈನ್ ತೊಗೊಂಡಿವಿ. ಓಕೆ, ಇದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಲೈನ್ ಹಾಕ್ತೀವಿ. ಓಕೆ, ಸೊ ಆಲ್ಮೋಸ್ಟ್ ಡನ್. ಸೇಮ್ ಯಾವ ಥರ ಡ್ರಾಯಿಂಗ್ ಆಗಿತ್ತು ಆ ಥರನೇ ಸೇಮ್ ಆಯಿತು. ಓಕೆ, ಸೊ ಇದೊಂದು ಸಾರಿ ಮಿಸ್ಟೇಕು. ಓಕೆ, ಮತ್ತೆ ಸೇಮ್ ರೀಕ್ರಿಯೇಟ್ ಮಾಡೋ ಆ ಥರನೇ. ಓಕೆ, ಈ ಥರನೇ ಸೇಮ್ ಲೈನು. ಸೊ ಓಕೆ, ನಮ್ಮ ಡ್ರಾಯಿಂಗು ಕಂಪ್ಲೀಟ್ ರೆಡಿ ಆಯಿತು. ಸೊ ನೀವು ಬೇಕಂದರೆ ಕಂಪೇರ್ ಮಾಡ್ಬೋದು ಯಾವ ಥರ ಮತ್ತೆ ಏನಾದ್ರು ನಾವು ಮಿಸ್ಟೇಕ್ ಮಾಡಿದ್ದೀವಿ ಇಲ್ಲ ಅಂತ. ಓಕೆ, ನೀವು ಈ ಥರನೇ ಪ್ರಾಕ್ಟೀಸ್ ಮಾಡಿ. ಸೊ ಜಸ್ಟು ಸ್ಕೆಚಿಂಗ್ ಬೇಸಿಕ್ ಡ್ರಾಯಿಂಗು ಈ ಥರ ನಿಮಗೆ ಇದರಲ್ಲೇ ಕಾಂಪ್ಲಿಕೇಟೆಡು ಈಸಿ ಡ್ರಾಯಿಂಗ್ಸ್ ಎಲ್ಲ ಬರುತ್ತೆ. 2D ಡ್ರಾಯಿಂಗು ನೀವು ಪ್ರಾಕ್ಟೀಸ್ ಮಾಡ್ಬೋದು ಬೇಕಂದರೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಮತ್ತೆ ಅಸೆಂಬ್ಲಿ ಇದೆ, ಸರ್ಫೇಸಿಂಗು ಕಾಂಪ್ಲಿಕೇಟೆಡ್ಸ್ ಎಲ್ಲ ಇದೆ, ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಎಲ್ಲ ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಡೈಮೆನ್ಷನ್ ಎಲ್ಲ ನಾನು ಹೈಡ್ ಮಾಡಿದ್ದೀನಿ. ಅಲ್ಲಿ ಆಪ್ಷನ್ ಇದೆ ನಿಮಗೆ, ಡೈಮೆನ್ಷನ್ ಅನ್ಹೈಡು, ಹೈಡ್ ಆಪ್ಷನು. ಓಕೆ, ಸೊ ಇವಾಗ ಇಲ್ಲಿ ನಿಮಗೆ ಇನ್ನೊಂದು ರೆಡ್ ಮಾರ್ಕ್ ಇತ್ತಲ್ಲ ಅಲ್ಲಿ, ಸೊ ಆ ರೆಡ್ ಮಾರ್ಕ್ ನಾವು ತೆಗಿಬೇಕಂದ್ರೆ ಇಲ್ಲಿ ಸೆಂಟ್ರಲ್ಲಿ ಏನು ನಿಮಗೆ ಈ ಥರ ಲೈನ್ಸ್ ಇರುತ್ತೆ, ಆ ಲೈನ್ಸ್ ಎಲ್ಲ ರಿಮೂವ್ ಮಾಡಬೇಕಾಗತ್ತೆ. ಸೊ ಆವಾಗ ರೆಡ್ ಮಾರ್ಕ್ ಹೋಗುತ್ತಿದ್ದು. ಸೊ ಬಟ್ ನಮಗೆ ಡ್ರಾಯಿಂಗಲ್ಲಿ ಆ ಥರ ಏನು ಕೊಟ್ಟಿಲ್ಲ.